ಹಾಯ್ ಗೈಸ್, ಫ್ಯಾಮಿಲಿಯವರೆಲ್ಲ ಶ್ರಾವಣ ಬೆಳಗೊಳಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೋರು. ಅದೇ ಜೋಶಲ್ಲಿ ನಾನು ಹೋದೆ. ಬಟ್ 10 ಮೆಟ್ಲು ಹತ್ತೋಷ್ಟರೊಳಗೆ ತಿಂದಿದ್ದೆಲ್ಲ ಕರ್ಗೋಯ್ತು. ಹಾಗೋ ಹೀಗೋ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಮುಂಚೆ ನೋಡಿದ್ಕಿಂತ ತುಂಬ ಚೇಂಜ್ ಆಗೈತೆ ಅಂತ ಅಂದ್ಕೊಂಡು ಹಾಗೆ ಹೊರಗಡೆ ಕೂತಿರುವಾಗ ಮಾಡ್ಕೊಳ್ಳೋಣ ಅಂತ ಬಂದೆ. ವ್ಯೂ ಏನೋ ಚೆನ್ನಾಗಿತ್ತು, ಬಿಸಿಲು ಕೂಡ ಹಾಗೈತು. ಏನಪ್ಪ ಈ ಬಿಸಿಲು ಅಂತ ಅಂದ್ಕೊಂಡು ಇಳಿಯೋಷ್ಟರೊಳಗೆ ಮಳೆ ಸ್ಟಾರ್ಟ್ ಆಯಿತು. ಅದೇ ಮಳೆಯಲ್ಲಿ ನೆನ್ಕೊಂಡು ಹೇಗೋ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಅಂದ್ಕೊಂಡು ಹೋಗುವಾಗ ಮೇಲ್ಕೋಟೆ ನೆನಪಾಯಿತು. ಅಲ್ಲಿ ಮೇಲ್ಕೋಟೆಗೆ ಹೋದರೂ ಮಳೆ ತಪ್ಪಲಿಲ್ಲ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಧನುಷ್ಕೋಟೆಗೆ ಹೋದ್ವಿ. ಏನಾದ್ರು ಈ ವಿಡಿಯೋ ನೋಡಬೇಕು ಅಂತಿದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಮಳೆಯಲ್ಲಿ ನೆನ್ಕೊಂಡು ಆ ಬೇಡ ಆದರೂ ತುಂಬಾ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಇದ್ರಲ್ವಾ. ಮೇಲ್ಕೋಟೆ ಅಂದಷ್ಟೇ ನೆನಪಾಗದೆ ಇದು ಒನ್ ಆಫ್ ದ ಶೂಟಿಂಗ್ ಸ್ಪಾಟ್ ಅಂತಲೇ ಕರಿಬೋದು. ಸುಮಾರು ಮೂವಿಗಳ ಶೂಟಿಂಗ್ ಈಗಲೂ ಕೂಡ ನಡೀತಾ ಇರುತ್ತೆ ಇಲ್ಲಿ. ಇದ್ರ ಮುಂದೆ ಒಂದು ಫೋಟೋ ಪೋಸ್ಟ್ ತೊಗೊಂಡು ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದೆ ಕಲ್ಯಾಣಿ. ಇಲ್ಲಿ ಸುಮಾರು ಕೊಳಗಳಿದ್ರು. ಈ ಅಕ್ಕ ತಂಗಿ ಕೊಳಗೆ ಒಂದು ಮಾರಲ್ ಸ್ಟೋರಿನೇ ಇದೆ. ಇಲ್ಲೂ ಕೂಡ ಒಂದು ಫೋಟೋಶೂಟ್ ನಡೀತಿತ್ತು. ಅದನ್ನ ನೋಡ್ಕೊಂಡು ಹಾಗೆ ನಮ್ಮ ಆಂಜನೇಯ ಸ್ವಾಮಿ ಕಾಣಿಸ್ತು. ಅವ್ರಿಗೊಂದು ಕೈ ಮುಕ್ಕೊಂಡು ಎಲ್ಲಾದ್ರ ಮಧ್ಯೆ ನನ್ನ ಆಟ ನನಗೆ ಆಯಿತು. ಇದು ಮುಗಿಸ್ಕೊಂಡು ಚಲುವರಾಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಂಡು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ದೇವರೇ ನೆಕ್ಸ್ಟ್ ಟೈಮ್ ಬರ್ತೀನಿ, ಬಾಯ್.